ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 29 ಸೋಮವಾರ. ನಾವು ಕೇವಲ ದೇವಿಯನ್ನಲ್ಲ, ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧಗೊಳಿಸುವ ಶುಭ್ರತೆಯ ಸಾಕಾರ ಮೂರ್ತಿಯನ್ನೇ ಪೂಜಿಸುವ ಮಹಾದಿನ. ಇಂದು ನಾವು ಆರಾಧಿಸಲಿರುವುದು ಚಂದ್ರನಂತೆ ಬೆಳ್ಳಗಿರುವ ಶ್ವೇತ ವಸ್ತ್ರಧಾರಿಯಾದ ಸಕಲ ಪಾಪನಾಶಿನಿಯಾದ ಮಾತೆ ಮಹಾಗೌರಿಯನ್ನು. ನಿಮ್ಮ ಜೀವನದಲ್ಲಿ ತಿಳಿಯದೇ ಮಾಡಿದ ಪಾಪಗಳಿಂದ ಕಷ್ಟಪಡುತ್ತಿದ್ದೀರಾ? ರಾಹು ದೋಷದಿಂದ ಬಳಲುತ್ತಿದ್ದೀರಾ? ಅಥವಾ ಸುಖ ಸಂಪತ್ತಿನ ಕೊರತೆ ಇದೆಯೇ? ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮಹಾಗೌರಿ ಎಂದರೆ ಅತ್ಯಂತ ಬೆಳ್ಳಗಿರುವವಳು. ಈ ದೇವಿಯ ಕಥೆಯು ಅತ್ಯಂತ ಸ್ಫೂರ್ತಿದಾಯಕ. ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಸಾವಿರಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿ ವಿವಾಹವಾದನು. ಆದರೆ ಆ ದೀರ್ಘಕಾಲದ ಕಠಿಣ ತಪಸ್ಸಿನಿಂದ ಧೂಳು, ಮಣ್ಣು ಮತ್ತು ಬಿಸಿಲಿನಿಂದಾಗಿ ಅವಳ ದೇಹದ ಬಣ್ಣವು ಕಪ್ಪಗಾಗಿ ಹೋಗಿತ್ತು. ಶಿವನು ಒಮ್ಮೆ ತಮಾಷೆಗೆ ಅವಳನ್ನು ಕಾಳಿ ಎಂದು ಕರೆದಾಗ ನೊಂದ ಪಾರ್ವತಿಯು ತನ್ನ ಮೂಲ ಗೌರವರ್ಣವನ್ನು ಮರಳಿ ಪಡೆಯಲು ಬ್ರಹ್ಮದೇವನನ್ನು ಕುರಿತು ತೀವ್ರವಾದ ತಪಸ್ಸನ್ನು ಆರಂಭಿಸಿದಳು. ಬ್ರಹ್ಮನು ಪ್ರತ್ಯಕ್ಷನಾಗಿ ಶುಂಭ ನಿಶುಂಭರೆಂಬ ರಾಕ್ಷಸರನ್ನು ಸಂಹರಿಸುವಂತೆ ಹೇಳಿ ಹಿಮಾಲಯದಲ್ಲಿರುವ ಮಾನಸ ಸರೋವರದಲ್ಲಿ ಕೆಲವು ಕಥೆಗಳ ಪ್ರಕಾರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತೆ ಸೂಚಿಸಿದನು. ಆ ಪವಿತ್ರವಾದ ನೀರಿನಲ್ಲಿ ಪಾರ್ವತಿಯು ಸ್ನಾನ ಮಾಡಿದ ತಕ್ಷಣ ಅವಳ ಕಪ್ಪಗಾಗಿದ್ದ ಚರ್ಮವು ಬೇರ್ಪಟ್ಟು ಅದರಿಂದ ಕೌಶಿಕಿ ಎಂಬ ದೇವಿಯು ಉದ್ಭವಿಸಿದಳು. ನೀರಿನಿಂದ ಹೊರಬಂದ ಪಾರ್ವತಿಯು ಸಾವಿರಾರು ಚಂದ್ರರ ಪ್ರಭೆಯೊಂದಿಗೆ ಅತ್ಯಂತ ಶ್ವೇತವರ್ಣಳಾಗಿ ಬಿಳಿ ವಸ್ತ್ರಗಳನ್ನು ಧರಿಸಿ ಮಹಾಗೌರಿ ಎಂದು ಪ್ರಸಿದ್ಧಳಾದಳು. ಅವಳು ಬಿಳಿ ವೃಷಭದ ಮೇಲೆ ಕುಳಿತು 4 ಕೈಗಳನ್ನು ಹೊಂದಿದ್ದು 2 ಕೈಗಳಲ್ಲಿ ತ್ರಿಶೂಲ ಮತ್ತು ಡಮರುಗಳನ್ನು ಹಿಡಿದು 2 ಕೈಗಳಿಂದ ಅಭಯ ಮತ್ತು ವರದ ಮುದ್ರೆಯನ್ನು ತೋರುತ್ತಾಳೆ. ಮಹಾಗೌರಿಯ ಆರಾಧನೆ ಏಕೆ ಮಾಡಬೇಕು? ಪಾಪಗಳ ನಾಶಕ್ಕಾಗಿ ಮಹಾಗೌರಿಯ ಪೂಜೆಯು ಅವಶ್ಯಕ. ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮಗಳಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ. ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ. ಅವಳು ಶುಭ್ರತೆಯ ಸಂಕೇತ. ಅವಳನ್ನು ಪೂಜಿಸುವುದರಿಂದ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕತೆಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ರಾಹು ದೋಷ ನಿವಾರಣೆಗಾಗಿ. ಜ್ಯೋತಿಷ್ಯದ ಪ್ರಕಾರ ಮಹಾಗೌರಿ ದೇವಿಯು ರಾಹು ಗ್ರಹದ ಅಧಿಪತಿ. ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ರಾಹು ದೋಷದ ಪ್ರಭಾವವು ಕಡಿಮೆಯಾಗಿ ಹಠಾತ್ ಸಂಕಷ್ಟಗಳು ಮತ್ತು ಗೊಂದಲಗಳು ನಿವಾರಣೆಯಾಗುತ್ತವೆ. ಇಷ್ಟಾರ್ಥ ಸಿದ್ಧಿಗಾಗಿ ಮಹಾಗೌರಿಯನ್ನು ಪೂಜಿಸುತ್ತಾರೆ. ಅವಳು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ. ಸ್ನೇಹಿತರೆ, ನೆನಪಿಡಿ, ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದೂ ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು. ಅದರ ಬೆಳಕು ನಮ್ಮ ಮನೆಯ ಎಲ್ಲ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ. ಈ 9 ದಿನಗಳಲ್ಲಿ ದೇವಿ ಮಹಾತ್ಮೆಯನ್ನು ಪಠಿಸುವುದರಿಂದ ಅದರ ಪ್ರತಿಯೊಂದು ಶ್ಲೋಕವು ಒಂದೊಂದು ಶಕ್ತಿಶಾಲಿ ಮಂತ್ರವಾಗಿ ಪರಿವರ್ತನೆಯಾಗುತ್ತದೆ. ಈ ಶ್ಲೋಕಗಳ ಧ್ವನಿಯ ಕಂಪನಗಳು ನಮ್ಮ ಮನೆಯ ವಾಸ್ತುವನ್ನು ಶುದ್ಧೀಕರಿಸಿ ಒಂದು ದೈವಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತವೆ. ಇಂದಿನ ದಿನ ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ. ಸೆಪ್ಟೆಂಬರ್ 29 ಸೋಮವಾರ. ಅಷ್ಟಮಿ ತಿಥಿ ಆರಂಭವಾಗುವುದು ಸಂಜೆ 5:20ಕ್ಕೆ. ಮುಕ್ತಾಯವಾಗುವುದು ಸೆಪ್ಟೆಂಬರ್ 30 ಮಂಗಳವಾರ ಸಂಜೆ 7 ಗಂಟೆಗೆ. ಇಂದಿನ 8ನೇ ದಿನದ ಶುಭ ಬಣ್ಣ ನವಿಲು ಹಸಿರು. ಈ ಬಣ್ಣವು ಸಮೃದ್ಧಿ, ದೈವಿಕತೆ ಮತ್ತು ನವೀನತೆಯ ಸಂಕೇತ. ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ: ಓಂ ದೇವಿ ಮಹಾಗೌರಿಯೇ ನಮಃ. ದೇವಿಗೆ ರಾತ್ರಿ ಅರಳುವ ಮಲ್ಲಿಗೆ ಅತ್ಯಂತ ಪ್ರಿಯಕರ. 8ನೇ ದಿನ ದೇವಿಗೆ ತೆಂಗಿನಕಾಯಿಯನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ. ಇದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇಂದಿನ ದಿನ ಪಾಲಿಸಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ. ಪಾಪಗಳ ನಾಶ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಶಂಖತೀರ್ಥ. ಪೂಜೆಯ ಸಮಯದಲ್ಲಿ ಒಂದು ದಕ್ಷಿಣಾವರ್ತಿ ಶಂಖವನ್ನು, ಅಂದರೆ ಬಲಂಪುರಿ ಶಂಖ ತೆಗೆದುಕೊಂಡು ಅದರಲ್ಲಿ ಗಂಗಾಜಲ ಅಥವಾ ಶುದ್ಧ ನೀರು ಮತ್ತು ಕೆಲವು ತುಳಸಿ ದಳಗಳನ್ನು ಹಾಕಿ ದೇವಿಯ ಮುಂದೆ ಇಡಿ. ನಂತರ ಮಹಾಗೌರಿಯ ಮಂತ್ರವನ್ನು 108 ಬಾರಿ ಜಪಿಸಿ. ಪೂಜೆಯ ನಂತರ ಆ ಶಂಖದಲ್ಲಿರುವ ತೀರ್ಥವನ್ನು ಮನೆಯ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಮತ್ತು ಕುಟುಂಬದವರೆಲ್ಲರೂ ಸ್ವೀಕರಿಸಿ.
ಶಂಖವು ವಿಷ್ಣು ಮತ್ತು ಲಕ್ಷ್ಮಿಯ ಸ್ವರೂಪ. ಮಹಾಗೌರಿಯು ವಿಷ್ಣುವಿನ ಶಕ್ತಿಯನ್ನು ಹೊಂದಿದ್ದಾಳೆ. ಮಂತ್ರದಿಂದ ಸಿದ್ಧಿಗೊಂಡ ಈ ಶಂಖತೀರ್ಥವು ನಮ್ಮ ತಿಳಿದೆಯೋ ಮಾಡಿದ ಎಲ್ಲ ಪಾಪಗಳನ್ನು ನಾಶ ಮಾಡಿ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ತೊಳೆದುಹಾಕುತ್ತದೆ. ರಾಹು ದೋಷ ನಿವಾರಣೆ ಮತ್ತು ಹಠಾತ್ ಸಂಕಷ್ಟಗಳಿಂದ ಪಾರಾಗಲು ತೆಂಗಿನಕಾಯಿ ದೃಷ್ಟಿ. ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಒಣಗಿದ ತೆಂಗಿನಕಾಯಿಯನ್ನು ಕಟ್ಟಿ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ರಾಹುವಿನ ಬೀಜ ಮಂತ್ರವಾದ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ ಎಂದು 11 ಬಾರಿ ಜಪಿಸಿ. ನಂತರ ಆ ತೆಂಗಿನಕಾಯಿಯನ್ನು ನಿಮ್ಮ ತಲೆಯ ಸುತ್ತಲೂ 7 ಬಾರಿ ನಿವಾಳಿಸಿ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ. ಮಹಾಗೌರಿಯು ರಾಹುವಿನ ಅಧಿಪತಿ. ತೆಂಗಿನಕಾಯಿಯು ನಮ್ಮ ತಲೆಯನ್ನು, ಅಹಂಕಾರ ಮತ್ತು ಕೆಟ್ಟ ಆಲೋಚನೆ ಪ್ರತಿನಿಧಿಸುತ್ತದೆ. ಈ ಕ್ರಿಯೆಯಿಂದ ನಮ್ಮ ಮೇಲೆ ಇರುವ ರಾಹುವಿನ ಕೆಟ್ಟ ಪ್ರಭಾವವನ್ನು, ದೃಷ್ಟಿದೋಷವನ್ನು ಆ ತೆಂಗಿನಕಾಯಿಗೆ ಆವಾಹನೆ ಮಾಡಿ ಅದನ್ನು ನೀರಿನಲ್ಲಿ ವಿಸರ್ಜಿಸಿದಂತೆ. ಸ್ನೇಹಿತರೆ, ಮಾತೆ ಮಹಾಗೌರಿಯು ನಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತಾಳೆ. ಕಠಿಣ ತಪಸ್ಸು ಮತ್ತು ಶ್ರದ್ಧೆಯಿಂದ ನಾವು ನಮ್ಮ ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ದೈವತ್ವವನ್ನು ಸಾಧಿಸಬಹುದು. ಈ ನವರಾತ್ರಿಯಂದು ಆ ಶ್ವೇತವರ್ಣಳಾದ ದೇವಿಯು ನಿಮ್ಮ ಜೀವನದ ಎಲ್ಲ ಕತ್ತಲನ್ನು, ಪಾಪಗಳನ್ನು ನಾಶ ಮಾಡಿ ಶಾಂತಿ, ಸಮೃದ್ಧಿ ಮತ್ತು ಪವಿತ್ರತೆಯ ಬೆಳಕನ್ನು ತುಂಬಲಿ. ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ. ನಾಳೆ ಅಂತಿಮ ದಿನದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ರಹಸ್ಯ ವೇದದೊಂದಿಗೆ ಸದಾ ಇರಿ. ನಮಸ್ಕಾರ.